ಸೂಚನೆಯನ್ನ ಹೊರಡಿಸಿದೆ. ಆ ಪ್ರಕಾರ ಕಾನೂನು ಏನ್ ಹೇಳುತ್ತೆ? ಬೆಂಗಳೂರಿನ ಭೂ ಮಾಲೀಕರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅದು ಬೀರುತ್ತೆ? ಒಂದು ಹೊಸ ನೋಟಿಫಿಕೇಶನ್ ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದೆ. ಅದೇನಂದ್ರೆ ಒಂದು ಪ್ರಪೋಸ್ಡ್ ಅಮೆಂಡ್ಮೆಂಟ್ನ ನಾವು ತರ್ತಾ ಇದ್ದೀವಿ. ಝೋನಲ್ ರೆಗ್ಯುಲೇಷನ್ಸ್ ಟು ದಿ ಮಾಸ್ಟರ್ ಪ್ಲಾನ್ ಅಂತ ನಾವು ಕರಿತೀವಿ. ಅದು ಬರೀ ಬೆಂಗಳೂರು ಮತ್ತು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಮಾತ್ರ ಸೇರ್ತದೆ. ಈ ಅಮೆಂಡ್ಮೆಂಟ್ ಏನು ಪ್ರಪೋಸ್ಡ್ ಅಮೆಂಡ್ಮೆಂಟ್ ಏನು ತರಲಿಕ್ಕೆ ಹೊರಟಿದಾರೋ ಅದರಲ್ಲಿ ಅನೇಕ ಕೆಲವು ಚೇಂಜಸ್ಗಳನ್ನ ತರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸೆಟ್ ಬ್ಯಾಕ್ ಏರಿಯಾ ಹೇಗಿರಬೇಕು, ಮತ್ತು ಡ್ರೈನೇಜ್ ಇದ್ರೆ ಎಷ್ಟು ಅಡಿ ಡ್ರೈನೇಜ್ ಇರಬೇಕು, ಮತ್ತು ಎಷ್ಟು ಸೆಟ್ ಬ್ಯಾಕ್ ಏರಿಯಾ ಬಿಟ್ಟು ಮನೆಯನ್ನು ಕಟ್ಟಬೇಕು, ಮತ್ತು ಕಾಂಟ್ರವರ್ಷಿಯಲ್ ಅಂದರೆ ಚಾಪ್ಟರ್ 6 ಅಂತ ಇರುವಂಥದ್ದು ವೆರಿ ಕಾಂಟ್ರವರ್ಷಿಯಲ್. ಅದು ಸೆಕ್ಷನ್ 17ಗೆ ಅಮೆಂಡ್ಮೆಂಟ್ನ ತರ್ತಾ ಇದ್ದಾರೆ. ಒಂದು ಪಕ್ಷ ಯಾರ್ದಾದ್ರೂ ಒಂದು ಪ್ಲಾಟ್ ಏರಿಯಾ ಇತ್ತು, ಒಂದು ಜಾಗ ಇತ್ತು, ಅದನ್ನ ಅವ್ರ ಅಣ್ಣ ತಮ್ಮ ಅಥವಾ ತಾಯಿ ಅಥವಾ ತಂದೆ ಇದ್ದಾಗ ಅದನ್ನ ನಾವು ಸಬ್ ಡಿವಿಷನ್ ಅನ್ನ ಹೇಳ್ತೀವಿ, ಅಂದ್ರೆ ಪಾರ್ಟಿಷನ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ 4 ಮಂದಿ ಇದ್ರೆ ಅದನ್ನ 4 ಭಾಗವನ್ನು ನಾವು ಮಾಡ್ಕೋತೀವಿ. ಭಾಗ ಮಾಡ್ಕೋಬೇಕಾದ್ರೆ ಫಾರ್ ಎಕ್ಸಾಂಪಲ್ ದಿ ಏರಿಯಾ ಆಫ್ ದ ಲ್ಯಾಂಡ್ ಅದು ಇಮ್ಮೆಟೀರಿಯಲ್ ಎಷ್ಟೇ ಇರ್ಬೋದು. ಫಾರ್ ಎಕ್ಸಾಂಪಲ್ 1 ಎಕರೆ ಇರಲಿ, 2 ಎಕರೆ ಇರಲಿ, ಅಥವಾ 3/4 ಎಕರೆ ಇದ್ರು ಕೂಡ 3 ಜನ ಮಕ್ಕಳು ತಾಯಿ ಇದೆ 4 ಭಾಗ ಈಕ್ವಲ್ ಆಗಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತಿತ್ತು ಮೊದಲು. ಈಗ ಈ ಅಮೆಂಡ್ಮೆಂಟ್ ಪ್ರಕಾರ ಒಂದು ಪಕ್ಷ ನೀವು ಪಾರ್ಟಿಷನ್ ಅಥವಾ ಸಬ್ ಡಿವಿಷನ್ ಮಾಡಬೇಕು ಅನ್ನೋದಾದ್ರೆ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಇಸ್ 2000 ಸ್ಕ್ವೇರ್ ಮೀಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ 21,500 ಚದರಡಿ, 21,500 ಸ್ಕ್ವೇರ್ ಫೀಟ್ ಗಿಂತ ಹೆಚ್ಚು ಲ್ಯಾಂಡ್ ಇದ್ರೆ ಸರ್ಕಾರದ ಕಡೆಯಿಂದ ನಿಮಗೆ ಪಾರ್ಟಿಷನ್ ಕೊಡಕ್ಕಾಗೋದಿಲ್ಲ. ದೇರ್ ಇಸ್ ಎ ಕ್ಲಿಯರ್ ಕಟ್ ಬಾರ್. ಯಾಕೆ ಅಂತ ದೇರ್ ಇಸ್ ನೋ ಸ್ಪಷ್ಟ ರೀಸನ್ಸ್ ಕೂಡ ಎಲ್ಲೂ ಇಲ್ಲ. ಅರ್ಲಿಯರ್ ಆ ಥರ ಇರಲಿಲ್ಲ. ಈಗ ಹಾಗಾದ್ರೆ 21,000ಗಿಂತ ಹೆಚ್ಚು ಇರುವಂತ ಲ್ಯಾಂಡ್ ಅವ್ರು ಏನ್ ಮಾಡ್ಬೇಕು? ಅವರು ದೇ ವಿಲ್ ಹ್ಯಾವ್ ಟು ಗೋ ಟು ಕೋರ್ಟ್. ಅವ್ರ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅಲ್ಲಿ ಪಾರ್ಟಿ ಮಾಡಿ ಅಲ್ಲಿ ವರ್ಷಾನುಗಟ್ಟಲೆ ಓಡಾಡಿ ಆಮೇಲೆ ಪಾರ್ಟಿಷನ್ಗಳನ್ನು ಮಾಡ್ಕೋಬೇಕು. ಈಸಿಯಾಗಿ ಆಗುವಂತ ಕೆಲಸವನ್ನ ಸರ್ಕಾರ ಯಾಕೆ ಇದನ್ನು ಮತ್ತೆ ಕಾಂಪ್ಲಿಕೇಟ್ ಮಾಡ್ತಾ ಇದೆ? ಮತ್ತೆ ಇದರಿಂದ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅನುಕೂಲ ಆಗ್ತದೆ. ದೊಡ್ಡ ದೊಡ್ಡ ಲ್ಯಾಂಡ್ ಇದ್ರೆ ಪಾರ್ಟಿಷನ್ ಅಂತೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿನಾಕಾರಣ ಅವ್ರೇನ್ ಮಾಡ್ತಾರೆ, ಯಾರಿಗಾದ್ರೂ ಸೇಲ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ. ಬಿಲ್ಡರ್ಸ್ ಕೊಡ್ತಾರೆ, ಬೇರೆ ಬೇರೆ ರಿಯಲ್ ಎಸ್ಟೇಟ್ ಲಾಬಿ ಶುರು ಆಗ್ತದೆ. ಮತ್ತು ಮನೇಲೆ 3 ಜನ ಇದ್ದಾಗ 22,000 ಸ್ಕ್ವೇರ್ ಫೀಟ್ ಬಂತು, 30,000 ಸ್ಕ್ವೇರ್ ಫೀಟ್ ಬಂತು. ನಾವು ಸರ್ಕಾರದ ಈ ಅಮೆಂಡ್ಮೆಂಟ್ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಆದ್ರೆ ಗವರ್ನರ್ ಅವ್ರಿಗೂ ಕೂಡ ಅನೇಕ ಸಿವಿಲ್ ಸೊಸೈಟಿ ಗ್ರೂಪ್ಸ್ನವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತಾವು ಇದೊಂದು ಅವೈಜ್ಞಾನಿಕವಾಗಿರುವಂತದ್ದು, ಸಾರ್ವಜನಿಕ ಹಿತಾಸಕ್ತಿ ಇಲ್ಲದಿರುವಂತ ಈ ಅಮೆಂಡ್ಮೆಂಟ್ ಅಂತ ದಯವಿಟ್ಟು ಪಾಸ್ ಮಾಡಕ್ ಹೋಗ್ಬೇಡಿ, ಮತ್ತು ಒಂದು ಪಕ್ಷ ಅಮೆಂಡ್ಮೆಂಟ್ ತಂದ್ರೂ ಕೂಡ ತಾವು ಅದಕ್ಕೆ ಅಂಕಿತ ಹಾಕಬೇಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಪ್ರಪೋಸ್ಡ್ ಅಮೆಂಡ್ಮೆಂಟ್ ನಿಜವಾಗ್ಲೂ ಸಾರ್ವಜನಿಕರಿಗೆ ಕಂಟಕ, ಮತ್ತು ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್, ಪ್ರಾಪರ್ಟಿ ಡಿವಿಷನ್ ಆಗುವಂತ ಆಕ್ಟ್ ಏನಿದೆಯಲ್ಲ ಆ ಆಕ್ಟ್ ಅಡಿನಲ್ಲಿ ಎಲ್ಲರಿಗೂ ಕೂಡ ಸರಿಸಮ ಹಕ್ಕಿರುತ್ತೆ. ಒಂದು ಆನ್ಸಿಸ್ಟಲ್ ಪ್ರಾಪರ್ಟಿ ಆದ್ರೆ ಅಥವಾ ತಂದೆ ಸತ್ತ ನಂತರ ಉಳಿದಿರುವಂತ ಎಲ್ಲ ಮಕ್ಕಳು ಕೂಡ ಸರಿಸಮ ಹಕ್ಕಿರುತ್ತೆ. ಅವರು ಸಬ್ ಡಿವಿಷನ್ ಮಾಡ್ಕೊಳ್ಲಿಕ್ಕೆ ಈಸಿಯೆಸ್ಟ್ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಅಪ್ಲಿಕೇಶನ್ ತಹಶೀಲ್ದಾರ್ ಅವ್ರಿಗೆ ಅಥವಾ BBMP ವ್ಯಾಪ್ತಿನಲ್ಲಿ ಕಮಿಷನರ್ಗೆ ಅಥವಾ ಜಾಯಿಂಟ್ ಕಮಿಷನರ್ಗೆ ಅಪ್ಲಿಕೇಶನ್ ಕೊಡ್ತಾರೆ. ನಾವು 3 ಜನ ಮಕ್ಕಳಿದೀವಿ, ನಮ್ಮ ತಂದೆ ತಿರುವಾಗಿದ್ದಾರೆ, ನಮ್ಮ ತಾಯಿ ಇದ್ದಾರೆ, 4 ಜನ ನಾವು ಸಬ್ ಡಿವಿಷನ್ ಮಾಡ್ಕೋತೀವಿ, ನಿಮ್ ಚಾರ್ಜಸ್ ಅನ್ನ ನಾವು ಕೊಡ್ತೀವಿ ಸ್ವಾಮಿ ಅಂತ ಹೇಳಿ ಕೊಟ್ಟಾಗ ಆಟೋಮೆಟಿಕಲಿ ಸಬ್ ಡಿವಿಷನ್ ಆಗ್ತಿತ್ತು. ಈಗ ಒಂದು ಪಕ್ಷ 21,000ಕ್ಕಿಂತ ಹೆಚ್ಚು ಜಾಗ ಇದ್ರೆ ನಮ್ಗಾಗೋದಿಲ್ಲ. ಆಗ ನಾವು ಕೋರ್ಟ್ಗೆ ಹೋಗ್ಬೇಕು, ಅಪ್ಲಿಕೇಶನ್ ಕೊಡಬೇಕು. ಕೋರ್ಟಲ್ಲಿ ಒಂದ್ಸರಿ ನೋಟಿಸ್ ಹೋಗ್ಲಿಕ್ಕೆ ಬಹಳ ಸಮಯ ಆಗ್ತದೆ. ಎಲ್ಲ ಪಾರ್ಟಿಗಳು ಬರಬೇಕು, ಕೋರ್ಟಲ್ಲಿ ಸಾಕ್ಷಿ ವಿಚಾರಣೆಯಾಗಿ ಅನೇಕ ವರ್ಷಾನುಗಟ್ಲೆ. ಹಾಗಾಗಿ ಸರ್ಕಾರದವ್ರು ಯಾಕೆ ಬೇಕು ಅಂತ ಇದನ್ನ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ? ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ, ಒಂದು ಬಿಲ್ಡರ್ ಲಾಬಿಗೋಸ್ಕರ ಅನುಕೂಲ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ಕಾದ್ ನೋಡ್ಬೇಕು. ಇದು ಖಂಡಿತವಾಗ್ಲೂ ಈ ಬಿಲ್ ಅನ್ನು ಒಂದು ಪಕ್ಷ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಸೆಂಬ್ಲಿನಲ್ಲಿ ಪಾಸ್ ಆದ್ರೂ ಕೂಡ ನಾಳೆ ಸಹ ಗವರ್ನರ್ ಅವರು ಅಂಕಿತ ಹಾಕದೇ ಇರ್ಬೋದು. ಮತ್ತು ಒಂದು ಪಕ್ಷ ಗವರ್ನರ್ ಅವರು ಕೂಡ ಅಂಕಿತ ಹಾಕಿದ್ರೆ ನ್ಯಾಯಾಲಯದಲ್ಲಿ ಕೂಡ ಯಾರಾದ್ರೂ ಇದನ್ನ ಚಾಲೆಂಜ್ ಮಾಡಬಹುದು. ಇದು ಪ್ರೈವೇಟ್ ಪ್ರಾಪರ್ಟಿ ಇದ್ರೂ ಕೂಡ ಆರ್ಟಿಕಲ್ 300A ಪ್ರಕಾರ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಕೂಡ ನಾವು ಇಟ್ಕೊಳ್ಳುವಂತ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿದೆ. ಮತ್ತು ಈ ಅನ್ಸೈಂಟಿಫಿಕ್ ಮತ್ತು ಅಸಂವಿಧಾನಿಕವಾದಂತಹ ಒಂದು ರೆಗ್ಯುಲೇಷನ್ ತರುವಂತದ್ದು, ಬರೀ ನೀವು 20,000 ಸ್ಕ್ವೇರ್ ಫೀಟ್ ಇದ್ರೆ ಮಾತ್ರ ನಾವು ನಿಮಗೆ ಪಾರ್ಟಿಷನ್ ಮಾಡ್ಕೊಡ್ತೀವಿ, ಅದಕ್ಕಿಂತ ಹೆಚ್ಚಾಗಿದ್ರೆ ಮಾಡ್ಕೊಡ್ತಿಲ್ಲ. ಯಾಕೆ? ಅದಕ್ಕೆ ಕಾರಣ ಏನಿದೆ? ವಾಟ್ ಇಸ್ ದ ಥಿಂಗ್ ದಟ್ ಇಸ್ ಸ್ಟಾಪಿಂಗ್ ದೆಮ್ ಅನ್ನೋದು ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ. ಹಾಗಾಗಿ ಇದು ಅನೇಕ ಲಿಟಿಗೇಷನ್ಗಳಿಗೆ ಇದು ಕಾರಣ ಆಗ್ತದೆ. ಇದು ಕೋರ್ಟ್ ನಲ್ಲಿ ನ್ಯಾಯಾಲಯದಲ್ಲಿ ಕೂಡ ತುಂಬಾ ಪ್ರಬಲವಾಗಿ ಎಲ್ಲರೂ ಕೂಡ ಚಾಲೆಂಜ್ ಮಾಡುವಂತ ಸಾಧ್ಯತೆ ಕೂಡ ಬಾಕಿ. ಸರ್, ಬಿಲ್ಡರ್ಗಳಿಗೆ ಏನು ರೂಲ್ಸ್ ಅಪ್ಲೈ ಆಗುತ್ತೆ, ನಾರ್ಮಲ್ ಪೀಪಲ್ಗೂ ಆ ರೂಲ್ ಅಪ್ಲೈ ಯಾಕೆ ಆಗ್ಬೇಕು ಅಂತ ಅನೇಕ ಸಾರ್ವಜನಿಕರು ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಹೌದು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಬಿಲ್ಡರ್ಗಳು ಏನ್ ಮಾಡ್ತಾರೆ, ಸಹಜವಾಗಿ ಅವರು ಒಂದು 4,000 5,000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟುವಂತ ಜಾಗ ಕಮ್ಮಿ. ಬಿಲ್ಡರ್ಗಳು ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರೆ, 30,000 50,000 1 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ಮಾಡ್ತಾರೆ. ಯಾಕೆ ಅಂದ್ರೆ ಒಂದು ಅವ್ರಿಗೆ ಪಬ್ಲಿಕ್ ಸ್ಪೇಸಸ್ ಅನ್ನ ಒಳಗಡೆ ಬಿಡಬೇಕು ಅನ್ನುವಂತ ಅವ್ರಿಗೊಂದು ಕಂಪಲ್ಷನ್ ಇರ್ತದೆ. ಈಗ ಬಿಲ್ಡರ್ಗಳು ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡಿದೆ ಅಂದ್ರೆ ಮಿನಿಮಮ್ ಇಷ್ಟು ಸ್ಕ್ವೇರ್ ಫೀಟ್ ಆ ಕಡೆ ಸುತ್ತಮುತ್ತ ಸೆಟ್ ಬ್ಯಾಕ್ ಏರಿಯಾ ಬಿಡಬೇಕು, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಸ್ವಲ್ಪ ಜಾಗ ಬಿಡಬೇಕು, ಪಾರ್ಕಿಂಗ್ ಏರಿಯಾಗೆ ಸೀಮಿತವಾಗಿ ಬಿಡಬೇಕು, ಗಾರ್ಡನ್ ಏರಿಯಾಗೆ ಬಿಡಬೇಕು, ಜನಗಳು ವಾಕ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಬಿಡಬೇಕು. ಇವೆಲ್ಲವನ್ನು ಬಿಟ್ಟಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಜಾಗಗಳಲ್ಲೇ ಮಾಡಕ್ ಹೋಗ್ತಾರೆ. ಬಟ್ ಅವ್ರಿಗೆಲ್ಲೂ ಕೂಡ ನೀವು 50,000 ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಒಂದು ಪ್ರಾಜೆಕ್ಟ್ ಕಟ್ಟುವಾಗ ನಾವು ನಿಮ್ಗೆ ಬೇರೆ ಎಲ್ಲ ಮಿನಿಮಮ್ ಅಮ್ಯುನಿಟೀಸ್ ನೀವು ಮಾಡಿಲ್ಲ ಅಂತ ಹೇಳಿ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಅವ್ರಿಗೆಲ್ಲೂ ರೆಗ್ಯುಲೇಷನ್ ಇಲ್ಲ.
ಅವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಪರ್ಮಿಷನ್ ಎಲ್ಲ ಕೊಡ್ತಾರೆ, ಬಿಕಾಸ್ ಅವ್ರ ಚಾರ್ಜಸ್ ಅನ್ನು ಕೊಡ್ತಾರೆ. ಬಟ್ ಅದೇ ಸಾರ್ವಜನಿಕರಿಗೆ ಬಂದಾಗ ಇದು ಒಟ್ಟು ಕುಟುಂಬಕ್ಕೆ ತುಂಬಾ ದೊಡ್ಡ ಇದು ಆಘಾತ. ಇಷ್ಟು ದಿವಸ ಅದು ಇರಲಿಲ್ಲ, ನಮ್ಮ ರಿವರ್ಸ್ ಮಾಸ್ಟರ್ ಪ್ಲಾನ್ ಎಲ್ಲೂ ಕೂಡ ಆ ಥರ ಇರಲಿಲ್ಲ. ನಮ್ಮ 30,000 ಇರ್ಬೋದು, 10,000 ಇರ್ಬೋದು, 5,000 ಇರ್ಬೋದು, ಅವರ ಶಕ್ತಿ ಅನುಸಾರ ಬರ್ತದೆ. ಬಂದಾಗ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಅದನ್ನ ಸಬ್ ಡಿವಿಷನ್ ಮಾಡ್ಕೋತಾರೆ. ಯಾಕೆ ನೀವು ಬರೀ 20,000ಕ್ಕೆ ಇರಬೇಕು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಈ ರೆಗ್ಯುಲೇಷನ್ ಏನಾಯ್ತು, ಈಗ ಒಂದು ಪಕ್ಷ 30,000 ಸ್ಕ್ವೇರ್ ಫೀಟ್ ಇರುವಂತ ಕೆಲವು ಜಾಗ ಬರ್ತದೆ, 4 ಜನ ಇದ್ದಾರೆ, ಸಬ್ ಡಿವಿಷನ್ ಮಾಡ್ಕೊಡ್ಲಿಕ್ಕೆ ಹೋಗ್ತಾರೆ. ಬಟ್ ಸರ್ಕಾರ ಸಬ್ ಡಿವಿಷನ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಎಲ್ಲೂ ಸಬ್ ಡಿವಿಷನ್ ಆಗೋದಿಲ್ಲ. ಆಗ ವಿಧಿ ಇಲ್ದಿರ ಎಲ್ಲರೂ ಸೇರಿ ಬಿಲ್ಡರ್ಗಳಿಗೆ ಅಥವಾ ಯಾರೋ ಪ್ರೈವೇಟ್ ಪಾರ್ಟಿಗೆ ಮಾರಬೇಕಾಗ್ತದೆ. ಇವರು ತಮ್ಮ ಪೂರ್ವಕರಿಂದ ಬಂದಂಥದ್ದು, ತಂದೆಯಿಂದ ಬಂದಂತ ಆಸ್ತಿನ ಉಳಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಎಲ್ಲವೂ ಕೂಡ ನೀವು ಪ್ರೈವೇಟ್ ಪ್ರಾಪರ್ಟಿ ಅಂತ ಅಪಾರ್ಟ್ಮೆಂಟ್ ಮತ್ತು ಕಾಂಕ್ರೀಟ್ ಜಂಗಲ್ ಮಾಡ್ತಾ ಹೋದ್ರೆ ನಾಳೆ ಸಹ ಗ್ರೀನರಿಯಲ್ಲಿ ಉಳಿಯುತ್ತೆ. ಮತ್ತು ನಾವು ನಮ್ಮ ಪೂರ್ವಿಕರಿಂದ ಬಂದಂತ ಆಸ್ತಿ ನಾವೇ ಕಳ್ಕೊಂಡು ಎಲ್ಲವನ್ನೂ ಮಾರಿ ನಮ್ಮ ನಾಡದಲ್ಲೇ ನಾವು ಅನಾಮಯಿಕರಾಗಿ ಬದುಕಬೇಕಾಗುವಂತ ಪರಿಸ್ಥಿತಿ ಬರ್ತದೆ. ಸೊ ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಈ ಅಮೆಂಡ್ಮೆಂಟ್ ಖಂಡಿತವಾಗ್ಲೂ ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧವಾಗಿದೆ, ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಮತ್ತು ದೇರ್ ಆರ್ ನೋ ಪ್ರಾಪರ್ ರೀಸನ್ಸ್ ಅಸೈನ್. ನಾವು ರೀಸನ್ಸ್ ಅಂತ ಹೇಳಿ ಕಾರಣಗಳು ಬೇಕಲ್ಲ, ಯಾಕೆ ನೀವು ಇಷ್ಟಕ್ಕೆ ನೀವು ಕನ್ಫೈನ್ ಮಾಡ್ತೀರಿ? ಆ ಕಾರಣಗಳು ಕೂಡ ಇಲ್ಲ. ಹಾಗಾಗಿ ದಿಸ್ ಅಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಸರ್, ಕಡೆಯದಾಗಿ ಇವಾಗ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯ ಮುಗಿದೋಗಿದೆ. ಸೊ ಈಗೀಗ ಅವರಿಗೆ ಗೊತ್ತಾಗ್ತಾ ಇರುವಂತದ್ದು ಇಂತಹ ಒಂದು ಅಮೆಂಡ್ಮೆಂಟ್ ತರೋದಕ್ಕೆ ಹೊರಟಿದೆ ಅಂತ. ಸೊ ಅಂತವರು ಆಕ್ಷೇಪಣೆ ಇದ್ರೆ ಸಲ್ಲಿಸೋದಕ್ಕೆ ಅವಕಾಶ ಏನಾದ್ರೂ ಇದೆಯಾ? ಖಂಡಿತ ಸಾರ್ವಜನಿಕರು ಆ ಸಮಯ ಮುಗಿದೋದ ಮೇಲೂ ಕೂಡ ಒಂದು ಅರ್ಜಿ ಅಥವಾ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಡೈರೆಕ್ಟ್ ಆಗಿ ಪೋಸ್ಟ್ ನಲ್ಲೂ ಕೂಡ ಕಳಿಸಬಹುದು. ಈ ತರ ತಾವು ಸಮಯ ಕೊಟ್ಟಂತದ್ನ ಎಲ್ಲೂ ಕೂಡ ಪಬ್ಲಿಕ್ ಡೊಮಿನಿಯನ್ ಜಾಸ್ತಿ ನೀವು ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿರ್ಲಿಲ್ಲ. ಲೀಡಿಂಗ್ ನ್ಯೂಸ್ ಪೇಪರ್ಸ್ ಅಲ್ಲಿ ಪ್ರತಿನಿತ್ಯ ಓದುವಂತ ನ್ಯೂಸ್ ಪೇಪರ್ ಎಲ್ಲೂ ಕೂಡ ತಾವು ಇದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ, ಈಗ ಗೊತ್ತಾಗಿದೆ. ಆಗ ದಯವಿಟ್ಟು ನಮ್ಮ ಆಕ್ಷೇಪಣೆಗಳನ್ನ ತಗೊಂಡು ಆಮೇಲೆ ಇದ್ರ ಮುಂದೆ ಪ್ರೊಸೀಡ್ ಮಾಡಿ ಅಂತ ಈಗಲೂ ಕೂಡ ಆಕ್ಷೇಪಣೆ ಸಲ್ಲಿಸಬಹುದು. ಸಲ್ಲಿಸಿದ ನಂತರ ಸರ್ಕಾರ ಯಾವ ಮಟ್ಟಕ್ಕೆ ಅದನ್ನ ಕನ್ಸಿಡರ್ ಮಾಡುತ್ತೆ ಮತ್ತು ನಿಜವಾಗ್ಲೂ ಅದೇನು ಅಸೆಂಬ್ಲಿಯಲ್ಲಿ ಆ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರಾ ಮತ್ತು ವಾಯ್ಸ್ ಔಟ್ ಮುಖಾಂತರ ಅದನ್ನ ಪಾಸ್ ಮಾಡ್ತಾರಾ, ಅದಾದ ನಂತರ ಗೌರವರು ತಮ್ಮ ಇದಕ್ಕೆ ಅಂಕಿತ ಹಾಕ್ತಾರಾ, ಎಲ್ಲವನ್ನೂ ಕೂಡ ನಾವು ಕಾದ್ ನೋಡ್ತೀವಿ.